ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ದಿನ ಕೆ ಅವರು ಇನ್ನೊಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಆಲ್ರೆಡಿ ನೀವು ಒಂದೆರಡು ದಿನ ಫೇಸ್ ಮಾಡಿದ್ದೀರಾ ಡ್ಯೂ ಟು ಸಮ್ ಟೆಕ್ನಿಕಲ್ ಗ್ಲಿಚಸ್ ಇನ್ ಕೆ ಎ ಸರ್ವರ್. ಕೆ ಎ ವೆಬ್ಸೈಟೇ ಓಪನ್ ಆಗ್ತಿರ್ಲಿಲ್ಲ. ಕೆ ಎ ವೆಬ್ಸೈಟ್ ಓಪನ್ ಮಾಡಿದ್ರು ನೀವು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ರಿವೈಸ್ ಶೆಡ್ಯೂಲ್ ಅಂತ ರಿಲೀಸ್ ಮಾಡಿದ್ದಾರೆ. ರಿವೈಸ್ ಶೆಡ್ಯೂಲ್ ಫಾರ್ ದ ಫಸ್ಟ್ ರೌಂಡ್ ಅಂತ. ನಿಮಗೂ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೆ, ಇದು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಇದೆಲ್ಲ ಮಾಮೂಲಿ ಎವ್ರಿ ಇಯರ್ ಆಗ್ತಾ ಇರುತ್ತೆ. ಈಗ ಏನಿರುತ್ತೋ ಆ ಡೇಟ್ಸ್ಗೆ ಕರೆಕ್ಟಾಗಿ ಅದು ರಿಸಲ್ಟ್ಸ್ ಎಲ್ಲ ಬರೋದಿಲ್ಲ. ಸೊ ದೇ ವಿಲ್ ಕೀಪ್ ಆನ್ ಪೋಸ್ಟ್ಪೋನಿಂಗ್ ಫಾರ್ ದ ಬೆನಿಫಿಟ್ ಆಫ್ ದ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್. ಯಾಕೆಂದ್ರೆ ಎಲ್ಲಾ ಕಡೆ ಒಂದೇ ತರ ಇಂಟರ್ನೆಟ್ ಫೆಸಿಲಿಟಿ ಇರಲ್ಲ, ಎಲ್ಲರ ಹತ್ರ ಲ್ಯಾಪ್ಟಾಪ್ ಆಗಲಿ ಡೆಸ್ಕ್ಟಾಪ್ ಫೆಸಿಲಿಟಿ ಇರೋದಿಲ್ಲ. ಹಾಗಾಗಿ ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ, ಅದಾದ್ಮೇಲೆ ಒಂದಿನ ಎರಡು ದಿನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಸೊ ಯಾವ ಕ್ಯಾಂಡಿಡೇಟ್ಗೂ ಅನ್ಯಾಯ ಆಗಬಾರ್ದು ಅಂತ ಹಾಗಾಗಿ ಒಂದು ಡೇಟ್ ಕೊಡ್ತಾರೆ, ಅದಾದ್ಮೇಲೆ ವಿಲ್ ಕೀಪ್ ಪೋಸ್ಟ್ಪೋನಿಂಗ್ ಇಟ್. ಇದು ಫಸ್ಟ್ ಸ್ಟೆಪ್ಪು. ಇದೇ ಥರ ನೀವು ನೆಕ್ಸ್ಟ್ 1.5 ಮಂತ್ಸ್ ಇದೇ ಥರ ನೋಡ್ತಾನೆ ಇರ್ತೀರಾ. ರಿವೈಸ್ಡ್ ಶೆಡ್ಯೂಲ್ ಫಾರ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಂತ ನೋಟಿಫಿಕೇಶನಲ್ಲಿದೆ. ನೀವು ಬೇಕಾದರೆ ಮಾರ್ಕ್ ಅಂತಲೇ ತಿಳ್ಕೊಳ್ಳಿ. ಫಸ್ಟ್ ರೌಂಡ್ ಇನ್ನೂ ಏನು ಅಷ್ಟೊಂದು ಗಾಬರಿ ಆಗಬೇಡಿ, ಮಾರ್ಕ್ ರೌಂಡ್ಗೆ ಅನ್ಕೊಳ್ಳಿ. Option entry to engineering, veterinary, farm science, BPT, allied health courses for the year 2025 has commenced on 8th July, but login to the UGCET 2025 option entry portal is taking time due to minute technical issues in the server. Your prakara ad minute, so server work ಆಗ್ತಿರ್ಲಿಲ್ಲ. Okay. Hence, for the time being, the candidates are advised to be ready with the list of colleges and courses. ಸೊ ಇನ್ನು ಸರ್ವರಲ್ಲಿ ಮೈನ್ಯೂಟ್ ಟೆಕ್ನಿಕಲ್ ಇಶ್ಯೂಸ್ ಇದೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ, ಪೆನ್ ಅಂಡ್ ಪೇಪರ್ ತಗೊಳ್ಳಿ. ಇದನ್ನ ನಾನು 1-2 ತಿಂಗಳಿಂದ ಹೇಳ್ತಾನೆ ಇದ್ದೀನಿ, ಪೆನ್ ಅಂಡ್ ಪೇಪರ್ ತಗೊಳ್ಳಿ. ಸೊ ರೈಟ್ ಯುವರ್ ಆರ್ಡರ್ ಆಫ್ ಪ್ರಯಾರಿಟಿ. ಸೊ ಕೂತ್ಕೊಂಡು ಕಾಲೇಜ್ ಕೋಡು, ಕೋರ್ಸ್ ಕೋಡು 1, 2, 3, 4, 5 ಅಂತ. ಬೇಕಾದ್ರೆ ಪೆನ್ನು ತಗೋಬೇಡಿ, ಪೆನ್ಸಿಲೇ ತಗೊಳ್ಳಿ, ಎರೇಸರು ತಗೊಳ್ಳಿ. ಬೇಡದಿರೋದ ಎರೇಸ್ ಮಾಡ್ತಾ ಇರಿ, ಬೇಕಾಗಿರೋದನ್ನ ಬೇರೆ ಬೇರೆ ಆರ್ಡರ್ಲಿ ಅರೇಂಜ್ ಮಾಡ್ತಾ ಇರಿ. ಎಷ್ಟು ಸರಿ ಬೇಕಾದ್ರೂ ಮಾಡಿ. ಇದು ಒಂಥರ ಆಟ ಅನ್ಕೊಳ್ಳಿ, ಗೇಮ್ ಅನ್ಕೊಳ್ಳಿ. Hence, for the benefit of the candidate, the first round seat allotment schedule is revised and given below. ನೋಡೋಣ ಏನೇನಾಗಿದೆ ಅಂತ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಟು ಎಂಟರ್ ದ ಆಪ್ಷನ್ಸ್ ಇನ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್. ಇಲ್ಲಿವರೆಗೂ 18ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. 18 ಜುಲೈ ಮಧ್ಯರಾತ್ರಿ 11:59 ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ಬೋದು. ಮೊದಲೊಬ್ರು ಯಾರೊಬ್ರು ಕ್ವಶನ್ ಕೇಳಿದ್ರು, ಸರ್ ಎಷ್ಟು ಸರಿ ಆದರೂ OTP ತಗೋಬೋದು, ಏನೋ ತೊಂದರೆ ಆಗಲ್ವಾ ಅಂತ. ಎಷ್ಟು ಸರಿ ಬೇಕಾದರೂ ಲಾಗಿನ್ ಆಗಿ, ಎಷ್ಟು ಸರಿ ಬೇಕಾದ್ರೂ ನಮಗೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ, ಏನೂ ತೊಂದರೆ ಇಲ್ಲ. ಎಷ್ಟು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡಿ. ನನ್ನ ಸಜೆಷನ್ನು, ಎಂಟರ್ ಆಸ್ ಮೆನಿ ಆಸ್ ಪಾಸಿಬಲ್, ಆಸ್ ಮಚ್ ಆಸ್ ಪಾಸಿಬಲ್. ತುಂಬ ಜಾಸ್ತಿನೇ ಆಪ್ಷನ್ ಎಂಟ್ರಿ ಮಾಡಿ. ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಕೊಡ್ತಾರೆ ಅಂತ ಅವ್ರು ಹೇಳ್ತಾ ಇರೋದು ಅಂದರೆ 21 ಜುಲೈ ಬೆಳಿಗ್ಗೆ 11 ಗಂಟೆ ಆದಮೇಲೆ. ಸೊ ಅದಾದಮೇಲೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಎಲ್ಲಿ ಸಿಗ್ಬೋದು ಏನು ಅಂತ. ನನ್ನ ಪ್ರಕಾರ ಸಿಗೋದಿಲ್ಲ ಐಡಿಯಾ, ಯಾಕೆಂದರೆ ಕಾಮೆಡ್ಗೆ ಸ್ಟೂಡೆಂಟ್ಸು, ನೀಟ್ ಆಸ್ಪಿರೆಂಟ್ಸು, ಡೆಂಟಲ್ ಆಸ್ಪಿರೆಂಟ್ಸು ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಗೆ ಅಷ್ಟೊಂದು ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಓಕೆ, 3 ದಿನ ಏನೋ ಟೈಮ್ ಕೊಡ್ತಾರೆ. 21, 22, 23, 24 ಟೈಮ್ ಕೊಡ್ತಾರೆ. ಏನಕ್ಕೆ? ಯು ಕ್ಯಾನ್ ಆ್ಯಡ್, ಆಲ್ಟರ್, ರಿಅರೇಂಜ್, ಡಿಲೀಟ್ ದ ಆಪ್ಷನ್. ಹೊಸದಾಗಿ ಬೇಕಾದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. 21, 22, 23, 24ನೇ ತಾರೀಕು. ಇವರ ಪ್ರಕಾರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟು 28ನೇ ತಾರೀಕು ಬೆಳಗ್ಗೆ 11 ಗಂಟೆ ಆದಮೇಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಒಳ್ಳೆ ಕೆಲಸ ಏನು ಮಾಡಿದ್ದಾರೆ ಅಂದರೆ, ನೀವು ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾಕೆಂದರೆ ನೀಟ್ ಆಸ್ಪಿರೆಂಟ್ ಸ್ವಲ್ಪ ಗಾಬರಿ ಆಗಿದ್ರು, ನಾವು ಆಪ್ಷನ್ ಎಂಟ್ರಿ ಮಾಡಬೇಕಾ ಏನು ಅಂತ. ದ ಕ್ಯಾಂಡಿಡೇಟ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸಸ್ ನೀಡ್ ನಾಟ್ ಲಾಗ್ ಇನ್ ಟು ಎಂಟರ್ ದ ಆಪ್ಷನ್ಸ್. ನೀವು ಬರೀ ನೀಟ್ ಆಸ್ಪಿರೆಂಟ್ಸು, ನಿಮ್ಗೆ ಡೆಂಟಲ್ ಸೀಟ್ ಸಿಗುತ್ತೆ ಅಂತ ಗೊತ್ತು, ಇಲ್ಲ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತ ಖಂಡಿತ ಗೊತ್ತು ನಿಮ್ಗೆ ಅಂತ ಏನಾದರೂ ಇದ್ದರೆ, ಯು ನೀಡ್ ನಾಟ್ ಲಾಗ್ ಇನ್ ಆ್ಯಂಡ್ ಎಂಟರ್ ದ ಆಪ್ಷನ್ಸ್. ಸಪ್ರೇಟ್ ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ ಆಸ್ ಪರ್ ದ MCC ಟೈಮ್ ಟೇಬಲ್. ನಮ್ಮ MCC ಅವರಂತೂ ಇನ್ನೂ ಏನೂ ಟೈಮ್ ಟೇಬಲ್ ರಿಲೀಸೇ ಮಾಡಿಲ್ಲ. ಸೊ ಇವರು ಹೇಳಿದ ಮೇಲೆ ಇವರು KE ಅವರು ಅವರ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಮಾಡ್ತಿರ್ತಾರೆ. MCC ಅವ್ರು ಟೈಮ್ ಟೇಬಲ್ ರಿಲೀಸ್ ಮಾಡಲಿಲ್ಲ ಅಂದರೆ ಈ ಮಾರ್ಕ್ 1 ಅಂತ ಕರೀತಾರೆ, ನೆಕ್ಸ್ಟ್ ಮಾರ್ಕ್ 2 ಅಂತ ರಿಲೀಸ್ ಮಾಡ್ತಾರೆ. ಏನೋ ಒಂದಷ್ಟು ಟೈಮ್ ಪಾಸ್ ಮಾಡಿ ಒಂದು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡ್ತಿರ್ತಾರೆ. So this is about the new schedule released by KEA. So keep visiting KEA website for genuine notifications. Thank you and all the best for your counseling.